ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ವಾಟ್ಸ್ಆಪ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಅದ್ರಲ್ಲಿ ನಾನು ನಿಮ್ಗೆ 2 ಸೂಪರ್ ಫೀಚರ್ಸ್ ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ನ ಹಾಕ್ತಾ ಹೋಗ್ತೀನಿ. ಏನು ಅಂದ್ರೆ ನೀವ್ ಏನಾದ್ರೂ ಫಂಕ್ಷನ್ಸ್ ನಡೆದಿರುತ್ತೆ, ಇಲ್ಲ ಫ್ರೆಂಡ್ ಫಂಕ್ಷನ್ ಇರುತ್ತೆ, ಇಲ್ಲ ಬರ್ತ್ಡೇ ಪಾರ್ಟಿ ಫಂಕ್ಷನ್ಸ್, ಈ ತರ ತುಂಬಾ ಫಂಕ್ಷನ್ಸ್ ಎಲ್ಲಾದ್ರೂ ಹೋಗ್ತಿರ್ತೀರಾ, ನಡೀತಿರುತ್ತೆ. ಅವಾಗ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡಿರ್ತೀರಾ. ಅದು ನೀವು ಈಗ ಎಲ್ಲಾರು ಕೇಳ್ತಿರ್ತಾರೆ, ನಂಗೆ ಕಳ್ಸು, ನನಗೆ ಕಳ್ಸು ಅಂತ. ಅವಾಗ ನೀವೇನ್ ಮಾಡ್ತೀರಾ, ಒಂದೊಂದೇ ಸೆಲೆಕ್ಟ್ ಮಾಡಿ ಕಳ್ಸಕ್ ಟೈಮ್ ತಗೊಳುತ್ತೆ. ಈಗ ಎಂತ ಫೀಚರ್ ಇದೆ ಅಂದ್ರೆ ಅಟ್ ಎ ಟೈಮ್ 100 ಫೋಟೋಸ್ ಇಲ್ಲ 100 ವಿಡಿಯೋಸ್ ನ ಶೇರ್ ಮಾಡ್ಬೋದು. ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಎರಡನೇ ಫೀಚರ್ ಬಂದು, ನೀವೇನಾದ್ರೂ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಕ್ಕೆ ಅನದರ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರಿ ಅಂದ್ರೆ PDF ಕನ್ವರ್ಟ್ ಮಾಡಕ್ಕೆ. ಈಗ ವರ್ಡ್ ಅಲ್ಲಿ ಇರುತ್ತೆ, ಅದನ್ನ PDF ಕನ್ವರ್ಟ್ ಮಾಡ್ತಿದ್ರಿ. ಇಲ್ಲ ಇಮೇಜ್ ನ ತಕೊಂಡ್ಬಿಟ್ಟು ಅದನ್ನ ಆಮೇಲೆ ಇನ್ನೊಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು PDF ಕನ್ವರ್ಟ್ ಮಾಡ್ತಿದ್ರಿ. ಬಟ್ ಈಗ ವಾಟ್ಸಪ್ ಅಲ್ಲಿ ಎಂತ ಫೀಚರ್ ಬಂದಿದೆ ಅಂದ್ರೆ, ನೀವು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮುಖಾಂತರನೇ ಸ್ಕ್ಯಾನ್ ಮಾಡಿ ಡೈರೆಕ್ಟ್ PDF ಮಾಡಿ ಕಳಿಸ್ಬೋದು. ಇವೆರಡು ಫೀಚರ್ನು ನೀಟಾಗಿ ಮೊಬೈಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಮಿಸ್ ಮಾಡ್ದಲ್ಲೇ ವಿಡಿಯೋ ನೋಡಿ, ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಬನ್ನಿ ಮತ್ತೆ ಟೈಮ್ ಯಾಕೆ ವೇಸ್ಟ್ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಫಸ್ಟ್ ನೀವು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಅಟ್ಯಾಚ್ ಸಿಂಬಲ್ ಇದೆಯಲ್ಲ ಡೌನ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ತರ ಕ್ಯಾಮ್ರಾ ಗ್ಯಾಲರಿ ಅಂತ ಸಿಂಬಲ್ ಇದೆಯಲ್ಲ ಸ್ಟಾರ್ಟಿಂಗು, ಅದನ್ನ ಓಪನ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ಸ್ ಏನು ಅಂದರೆ, ನೀವು ಅವಾಗ ಇಮೇಜಸ್ ಕಳಿಸ್ತಾ ಇದ್ರಿ. ಈಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಫಂಕ್ಷನ್ ನಡೆದಿರುತ್ತೆ, ಫ್ರೆಂಡ್ಸ್ದೋ ಇಲ್ಲ ಫ್ಯಾಮಿಲಿ ಫಂಕ್ಷನ್ ಏನಾದರೂ, ಅದ್ರದ್ದೆಲ್ಲ ಫೋಟೋಸ್ ತಗೊಂಡಿರ್ತೀರ. ಎಲ್ಲರೂ ನನಗೆ ಕಳಿಸು ಅಂತ ತಲೆ ತಿಂತಿರ್ತಾರೆ. ನೀವು ಒಂದು ಸತಿ ಗ್ರೂಪ್ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಸತಿನೇ ಅಟ್ ಎ ಟೈಮ್ 100 ಫೋಟೋನ ಕಳಿಸ್ಬೋದು. ಮುಂಚೆ ಈ ಥರ ಆಪ್ಷನ್ ಇರಲಿಲ್ಲ ವಾಟ್ಸಪ್ಪಲ್ಲಿ. ಈಗ ಹೊಸ ಅಪ್ಡೇಟ್ ಬಂದಿದೆ. ಅಪ್ ಟು 100 ಫೋಟೋಸ್ ಅಟ್ ಎ ಟೈಮ್ ಕಳಿಸ್ಬೋದು. ನಾನು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಅಷ್ಟೇ. ಇದು ನನ್ನ ಹತ್ರ ಈಗ 100 ಫೋಟೋಸ್ ಅಥವಾ ವೀಡಿಯೋಸ್ ಏನೂ ಇಲ್ಲ. ವೀಡಿಯೋಸ್ ಆದರೂ ಕಳಿಸ್ಬೋದು, ಫೋಟೋಸ್ ಆದರೂ ಕಳಿಸ್ಬೋದು. ಇದು ಹಿಂಗೆ ಸೆಲೆಕ್ಟ್ ಮಾಡಿ ಇಟ್ಕೊಂಡು ನೋಡಿ, ಎಷ್ಟು ಈಸಿ, ಸಿಂಪಲ್ಲು. 100ವರೆಗೂ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಅಟ್ ಎ ಟೈಮ್ ಕಳಿಸ್ಬೋದು. ಇದು ಮೊದಲನೇ ಫೀಚರು, ತುಂಬ ಯೂಸ್ ಆಗುತ್ತೆ ಎಲ್ಲರಿಗೂ. ಓಕೆನಾ? ಈಗ ನಿಮಗೆ ತಲೆನೋವೇ ಇಲ್ಲ, ಯಾಕೆಂದರೆ PDF ಕನ್ವರ್ಟ್ ಮಾಡೋಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರಿ. ಮತ್ತು ವಾಟ್ಸಪ್ಪಿಂದನೇ ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಫೋಟೋ ತಗೊಂಡು ಅದನ್ನು PDF ಕನ್ವರ್ಟ್ ಮಾಡ್ಬೋದು. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈ ಅಟ್ಯಾಚ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನಲ್ಲಿ. ಅದಾದಮೇಲೆ ಡಾಕ್ಯುಮೆಂಟಿಗೆ ಬನ್ನಿ. ಡಾಕ್ಯುಮೆಂಟ್ಗೆ ಬಂದು ನೋಡಿ, ಇಲ್ಲೇ ಇದೆ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಥರ ಒಂದು ಎನ್ವಿರಾನ್ಮೆಂಟ್ ಬರುತ್ತೆ. ಇಲ್ಲಿ ಆಟೋ ಕ್ಯಾಪ್ಚರ್ ಅಂತಿದೆ, ಅದೇ ನೋಡಿ, ಕ್ಲಿಕ್ ಆಯಿತು, ಆಟೋ ಕ್ಯಾಪ್ಚರ್ ಆಗಿ ಈ ರೀತಿ ಬಂತು. ಅದಾದಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ಸೆಂಡ್ ಆಪ್ಷನ್ ಇದೆಯಲ್ಲ ಗ್ರೀನಲ್ಲಿ ಡೌನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, PDF ಕನ್ವರ್ಟ್ ಆಗೋಯ್ತು. ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡೋದು ಬೇಕಾಗಿಲ್ಲ, ಬರೀ ವಾಟ್ಸಪ್ಪಲ್ಲೇ ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು. ಟೈಮ್ ಸೇವ್ ಆಗುತ್ತೆ ಮತ್ತು ಫುಲ್ ಯೂಸ್ಫುಲ್ ಆಗುತ್ತೆ ಎಜುಕೇಷನ್ ಪರ್ಪಸ್ಗೆ. ಈಗ ನೀವೇನೋ ಇಂಟರ್ನಲ್ಸೋ ಇಲ್ಲ ಎಕ್ಸಾಮ್ಸೋ ಇರುತ್ತೆ, ಏನೋ ಓದ್ಕೊತಾ ಇರ್ತೀರ, ಆ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಯಾರಿಗಾದ್ರೂ ಏನಾದರೂ ಕೇಳಿದಾಗ ನೀವು ನೋಟ್ಸ್ ಮಾಡಿಕೊಂಡಿದ್ರೆ ಅದನ್ನು ಡೈರೆಕ್ಟಾಗಿ ಫೋಟೋ ತೆಗೆದು PDF ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರು ಹೋಗಿ ಜೆರಾಕ್ಸ್ ಹಾಕ್ಕೊಂಡು ಓದ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ. ಓಕೆನಾ? ಇದು ಸೆಕೆಂಡ್ ಅಪ್ಡೇಟು. ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು, ನಿಮಗೆ ವಾಟ್ಸಪ್ ಕಾಲು, ವಿಡಿಯೋ ಕಾಲು, ಆಡಿಯೋ ಕಾಲ್ ಅದೆಲ್ಲ ಸಪ್ರೇಟ್ ಇತ್ತು. ಇಲ್ಲಿ ನೋಡಿ, ಈಗ ಮೇಲ್ಗಡೆ ಕಾಲ್ ಐಕಾನ್ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮ್ಗೆ ವಿಡಿಯೋ ಕಾಲ್ ಮಾಡಬೇಕಾ, ಇಲ್ಲ ಆಡಿಯೋ ಕಾಲ್ ಮಾಡಬೇಕಾ, ಇಲ್ಲ ಕಾಲ್ ಲಿಂಕ್ ಕಳಿಸ್ಬೇಕಾ, ಎಲ್ಲ ಒಂದೇ ಕಡೆ ಇದೆ. ಇಲ್ಲಿ 3 ನಿಮಗೆ ಪಾಪಪ್ ಥರ ಬರುತ್ತೆ. ಇದೊಂದು ಹೊಸ ಅಡ್ವಾಂಟೇಜು. ಓಕೆನಾ? ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.